ಇಲ್ಲಿ ನೋಡಿ, ರೆಸ್ಟೋರೆಂಟ್ ಮುಂದೆ ಇರೋ ಪೆಟ್ಟಿಗೆ ಅಂಗಡಿ ಮೇಲೆ ಹತ್ತುತ್ತಾ ಇರೋ ಯುವಕ. ಇನ್ನೇನು ಪೆಟ್ಟಿಗೆ ಅಂಗಡಿ ಮೇಲೆ ಹತ್ತಿ ಕಂಬಕ್ಕೆ ದೀಪಾವಳಿಯ ತಳಿರು ತೋರಣ ಕಟ್ಟಬೇಕಿತ್ತು. ಅಷ್ಟರಲ್ಲಿ ನೇಪಾಳ ಮೂಲದ 30 ವರ್ಷದ ಯುವಕ ಪದಂ ಕುಸಿದು ಪೆಟ್ಟಿಗೆ ಅಂಗಡಿಯ ಶೀಟ್ ಮೇಲೆ ಬಿದ್ದಿದ್ದಾನೆ. ಏನಾಯಿತು ಅಂತ ನೋಡೋಷ್ಟರಲ್ಲಿ ಸ್ಥಳದಲ್ಲಿ ಆತ ಸಾವನ್ನಪ್ಪಿದ್ದಾನೆ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ಬಳಿ ಇರೋ ಡಿಕೆ ಫ್ಯಾಮಿಲಿ ರೆಸ್ಟೋರೆಂಟ್ನ ಮುಂಭಾಗದಲ್ಲಿ. ರೆಸ್ಟೋರೆಂಟ್ನಲ್ಲಿ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಾ ಇದ್ದ ನೇಪಾಳ ಮೂಲದ ಯುವಕ ಪದಂ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ. ರೆಸ್ಟೋರೆಂಟ್ನಲ್ಲಿ ದೀಪಾವಳಿ ಪೂಜೆ ಮಾಡೋಕೆ ಅಂತ ಮಾಲೀಕ ಚಂದ್ರಗೌಡ ಅನ್ನೋರು ಮುಂದಾಗಿದ್ರು. ಇದರಿಂದ ಪದಂ ಹಬ್ಬಕ್ಕಾಗಿ ಮಾವಿನ ತೋರಣ ಕಟ್ಟೋಕೆ ಅಂತ ಹೋಗಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಮೃತಪಟ್ಟಿದ್ದಾನೆ. ಹೋಟ್ಲಲ್ಲಿ ಇವತ್ತು ಪೂಜೆ ಮಾಡೋಣ ಅಂದ್ಬಿಟ್ಟು ತೋರಣ ಕಟ್ತಾಯಿದ್ರು ಕೆಳಗಡೆಯಿಂದ. ಅವನು ಯಾರಿಗೂ ಹೇಳ್ದಿರ ಹಿಂದೆಗಡೆಯಿಂದ ಬಂದು ಮೇಲೆ ಇಕ್ಕದ. ಕರೆಂಟ್ ವೈರ್ ಇದೆ ಅಂತಲೂ ಗೊತ್ತಿಲ್ಲ. ಸಡನ್ನಾಗಿ ವೈರ್ ಹಿಡ್ಕೊಂಡು ಬಿದ್ದೋದ. ಹಂಗೆ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಹಾಸ್ಪಿಟ್ಲಿಗೆ ಬಂದಮೇಲೆ ಈ ಥರ ಇದಾಗಿದೆ ಅಂತಂದರು. ನಮ್ಮ ಹತ್ರ ಶೆಫ್ ಆಗಿದ್ದರು ಅವರು. ಪೂಜೆ ಮಾಮೂಲಿ ಇವತ್ತು ದೀಪಾವಳಿ ಪೂಜೆ ಮಾಡ್ತಾಯಿದ್ವಿ. ಮಾಮೂಲಿ ಇದು ಮಾಡೋವಾಗ ಅವನು ಹಿಂದೆಗಡೆಯಿಂದ ಇಕ್ಕಿದ್ದಾನೆ. ಕರೆಂಟ್ ಇದ್ದಾರೆ ಅಂತ ಗೊತ್ತಿಲ್ಲ. ಡೈರೆಕ್ಟ್ ಒಂದೇ ಕಿತ ಲೈನ್ ಹಿಡ್ಕೊಂಡಿದ್ದಾನೆ. ಹಂಗೆ ಸಡನ್ನಾಗಿ ಇದು ಮಾಡಿದ್ರೆ ಹಂಗೆ ರೆಸ್ಕ್ಯೂ ಮಾಡಿ ಇದು ಮಾಡಿದ್ವಿ. ಕರೆಂಟ್ ಆಫ್ ಮಾಡಿ ಹಾಸ್ಪಿಟ್ಲಿಗೆ ತಲುಪಿಸಿದ್ರು. ಅಷ್ಟೊತ್ತಿಗೆ ತೀರೋಗಿದ್ದಾರೆ ಅಂತ ಇದು ಮಾಡಿದ್ರು. ದಾರ ಕೆಳಗಡೆ ಕಟ್ತಾಯಿದ್ರು. ಮುಂದೆಗಡೆ ಕ್ಯಾಮ್ರಾದಲ್ಲಿ ಇದೆ, ಬೇಕಾದ್ರೆ ಎಲ್ಲ ಕಡೆ ನೋಡ್ಕೊಟ್ರೆ ಮುಂದೆಗಡೆ ತೋರಣ ಕಟ್ಟೋಣ ಅಂತಲೇ ಇದು ಮಾಡ್ತಾಯಿದ್ರು. ಅವನು ಮೇಲೆಯಿಂದ ಬಂದ್ಬಿಡೋಣ ಅಂತ ಬಂದಿದ್ದಾನೆ. ಅಷ್ಟೊತ್ತಿಗೆ ಗೊತ್ತಿಲ್ದಿರ ಕರೆಂಟ್ ಹಿಡ್ಕೊಂಬಿಟ್ಟಿದ್ದಾನೆ. ಚಪ್ಪಲಿ ಕೂಡ ಹಾಕ್ಕೊಂಡಿರೋ ಇಕ್ಕಿದ್ದಾನೆ. ಡೈರೆಕ್ಟ್ ಲೈನ್ನೇ ಹಿಡ್ಕೊಂಬಿಟ್ಟಿದ್ದಾನೆ. ಅವ್ನು ಬಂದು ಒಂದು 10 ದಿನ ಆಗಿತ್ತು ನಮ್ಮಲ್ಲಿ ಕೆಲ್ಸಕ್ಕೆ ಬಂದು. ಅವ್ರದ್ದು ನೇಪಾಳು, ಪದಂ ಬೀಸ್ಟ್ ಅಂತ ಹೆಸರು. ಅಷ್ಟು ಗೊತ್ತಣ್ಣ. ಇನ್ನು ಮೊದಲು ಯುವಕ ಪದಂ ಸಾವಿಗೆ ಶರಣಾಗಿದ್ದಾನೆ ಎನ್ನಲಾಗಿತ್ತು. ನಂತರ ಸ್ಥಳಕ್ಕೆ ಬಂದ ರೆಸ್ಟೋರೆಂಟ್ ಮಾಲೀಕರು ಅಸಲಿ ಕಥೆಯನ್ನ ಹೇಳ್ಕೊಂಡಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮತ್ತೊಂದೆಡೆ ಯುವಕ ತನ್ನ ಸ್ವಯಂಕೃತ ಅಪರಾಧದಿಂದಾಗಿ ಸಾವನ್ನ ತಾನೇ ಆಹ್ವಾನಿಸಿಕೊಂಡಿದ್ರಿಂದ ಬೆಸ್ಕಾಂನಿಂದ ಯಾವುದೇ ಪರಿಹಾರ ಸಿಗಲ್ಲ, ಯಾರು ಈ ರೀತಿಯ ದುಸ್ಸಾಹಸ ಮಾಡಬೇಡಿ ಅಂತ ಚಿಕ್ಕಬಳ್ಳಾಪುರ ಬೆಸ್ಕಾಂ ಇಲಾಖೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ರಮೇಶ್ ಮನವಿ ಮಾಡಿದ್ದಾರೆ. ನಗರ ಹೊರವಲಯದಲ್ಲಿ ಸುಮಾರು 11:30 ಹಂಗೆ ನಮ್ಮದು ಯಾರೋ ಪಬ್ಲಿಕ್ ಫೋನ್ ಮಾಡಿ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಿದೆ ಅಂತ ನಮ್ಮವ್ರಿಗೆ ತಿಳಿಸಿದ್ದಾರೆ. ನಮ್ಮವ್ರು ಸ್ಪಾಟ್ಗೆ ಹೋದಾಗ ಅಲ್ಲಿ ಪದಂ ಬೀಸ್ಟ್ ಅಂತ ಯಾರೋ ಔಟ್ ಆಫ್ ಬೇರೆ ರಾಜ್ಯದವರು ಗುಟ್ಕಾ ಪಾನ್ ಅಂಗಡಿಯಲ್ಲೇ ಕೆಲಸ ಮಾಡ್ತಾಯಿದ್ರಂತೆ. ಅಲ್ಲಿ ಹೋಗಿ ನೋಡಿದಾಗ ಏನಾಗಿದೆ, ಅವರು ಲೈನ್ ಕೆಳಗಡೆ ಮೇಲೆ 11 kV ಇದೆ, ಕೆಳಗಡೆ LT ಇದೆ. ಲೈನ್ ಕೆಳಗಡೆ ಪಾನ್ ಶಾಪ್ ಇಟ್ಟಿದ್ದಾರೆ, ಪಾನ್ ಶಾಪ್ ಕಟ್ಟಿದ್ದಾರೆ. ಅಲ್ಲಿ ನಾವು DK ಪವರ್ ಸಪ್ಲೈ, DK ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಅವ್ರು ಟೆಂಪ್ರರಿ ಕೊಟ್ಟಿದ್ದೀವಿ, ಪರ್ಮನೆಂಟ್ ಸಪ್ಲೈ ಕೊಟ್ಟಿಲ್ಲ. ಕನ್ಸ್ಟ್ರಕ್ಷನ್ಗೆ ಟೆಂಪ್ರರಿ ಕೊಟ್ಟಿದ್ದಾರೆ. ಅವ್ರು ಹಂಗೆ ಇಲ್ಲಿ ಪಾನ್ ಶಾಪು ಲೈನ್ ಕೆಳಗಡೆ ಕಟ್ಬಿಟ್ಟು ಕರೆಂಟನ್ನು ತೊಗೊಂಡಿದ್ದಾರೆ. ಬಟ್ ಅಲ್ಲಿ ಏನಾಗಿದೆ, ನಾಳೆ ಏನೋ ಹಬ್ಬಕ್ಕೋಸ್ಕರ ಅವನು ಪಾನ್ ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದವನು ಮೇಲಕ್ಕೆ ಏನೋ ತೋರಣ ಕಟ್ಟೋಕ್ಕೆ ಆ ಶೀಟ್ ಅಂಗಡಿ ಮೇಲೆ ಹತ್ತಾಗ ಮೇಲೆ 11 kV ಟಚ್ ಆಗಿ ಎಲೆಕ್ಟ್ರಿಕ್ಯೂಟ್ ಆಗಿ ತೀರೋಗಿದೆ. ಅದೇ ಅವನ ಮೇಲೆ ಕತ್ಬಿಟ್ಟು ಏನೋ ತೋರಣ ಕಟ್ಟೋಕ್ಕೆ ನಾನು ಅಲ್ಲಿ ನಮ್ಮವ್ರನ್ನ ಕಳಿಸಿದಾಗ ತೋರಣ ಎಲ್ಲ ಕೆಳಗಡೆ ಹಂಗೆ ಬಿದ್ದಿದೆ. ತೋರಣ ಕಟ್ಟಕ್ಕೆ ಹೋಗಿ ಅಲ್ಲಿ ಮೈ ಟಚ್ ಆಗಿದೆ. ವಿಡಿಯೋದಲ್ಲಿ ನೋಡಿದಂಗೆ ಕೈ ಟಚ್ ಆಗಿದೆ. ಅವನು ಹಂಗೆ ಬೀಳೋ ಸ್ಥಿತಿಯಲ್ಲಾದಾಗ ಹಂಗೆ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇಮಿಡಿಯೇಟ್ ಬಂದುಬಿಟ್ಟಿದ್ರೆ ಏನಾಗ್ತಾ ಇರಲಿಲ್ಲ. ಆ ಥರ ಮರಣ ಹೊಂದಿದ್ದಾನೆ. ಅದು ನಾವು ಅಂಗಡಿಯವ್ರ ಮೇಲೂ ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿದ್ದೀವಿ, ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಹೇಳಿದ್ದೀವಿ. ಇದರಿಂದ ಏನು ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಅವನೇ ಮೇಲೆ ಕತ್ತಿ ಇದಾಗಿರೋದ್ರಿಂದ ಅವನು ಯಾವುದೇ ಡಿಪಾರ್ಟ್ಮೆಂಟ್ ಫಾಲ್ಟ್ ಇಲ್ಲ ಇದರಲ್ಲಿ. ಅವನೇ ಮೇಲೆ ಕತ್ಬಿಟ್ಟು ಅಂಗಡಿ ಮೇಲೆ ಕತ್ಬಿಟ್ಟು ಭಾಳಷ್ಟು ಗ್ರಾಹಕರಿಗೆ ಹೇಳ್ತಾ ಇರ್ತೀವಿ ಯಾವುದೇ ಲೈನ್ಗಳ ಕೆಳಗಡೆ ಯಾವುದೇ ಕಟ್ಟಗಳು ಕಟ್ಟಬಾರ್ದು ಅಂತ. ಆದ್ರೂ ಭಾಳ ಜನ ಅವರ ನಿರ್ಲಕ್ಷ್ಯತೆಯಿಂದ ಈ ಥರ ಅನಾಹುತಗಳು ಆಗ್ತಾ ಇರ್ತದೆ. ಹೊಟ್ಟೆಪಾಡಿಗೆ ದೂರದ ಊರಿನಿಂದ ಬಂದಿದ್ದ ನೇಪಾಳ ಮೂಲದ ಕಾರ್ಮಿಕ ಪದಂ ದೀಪಾವಳಿ ಹಬ್ಬದ ಪ್ರಯುಕ್ತ ತಳಿರು ತೋರಣ ಕಟ್ಟೋಕೆ ಅಂತ ಹೋಗಿ ವಿದ್ಯುತ್ಗೆ ಬಲಿಯಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.